ನಿರ್ದೇಶಕ ಭರತ್ ಮೇಲೆ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಲಾಗಿದೆ. ಡೈರೆಕ್ಟರ್ ಮೇಲೆ ಗುಂಡು ಹಾರಿಸಿದ್ದಾರೆ ನಟ ತಾಂಡವರಾಮ್. ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸರಿಂದ ನಟನನ್ನ ಬಂಧಿಸಲಾಗಿದೆ. ಮುಗಿಲ್ಪೇಟೆ ಸಿನಿಮಾದ ನಿರ್ದೇಶಕ ಭರತ್ ಹತ್ಯೆಗೆ ಯತ್ನಿಸಲಾಗಿದೆ. ತಾಂಡವರಾಮ್ ಕೆಲವು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದಂತಹ ನಟ. ಚಂದ್ರ ಲೇಔಟ್ ಪೊಲೀಸರಿಂದ ಈಗ ತಾಂಡವರಾಮ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮುಗಿಲ್ಪೇಟೆ ಎನ್ನುವಂತಹ ಸಿನಿಮಾದಲ್ಲಿ ನಿರ್ದೇಶಕ ಭರತ್ ನಿರ್ದೇಶನವನ್ನ ಮಾಡ್ತಾ ಇದ್ರು. ನಟ ತಾಂಡವರಾಮ್ ನಟನಾಗಿ ನಟಿಸಿದ್ರು. 2 ವರ್ಷಗಳಿಂದಲೂ ಕೂಡ ಈ ಚಿತ್ರೀಕರಣ ನಡೀತಾ ಇತ್ತು. ತ್ವರಿತಗತಿಯಲ್ಲಿ ಚಿತ್ರವನ್ನ ಪೂರ್ಣಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ದೇಶಕರು ಕೂಡ ಇದ್ರು. 6 ಲಕ್ಷವನ್ನ ಮರಳಿಸಲು ತಾಂಡವರಾಮ್ ಭರತ್ಗೆ ಒತ್ತಾಯವನ್ನ ಮಾಡ್ತಿದ್ರಂತೆ. ನಿನ್ನೆ ಭರತ್ ಭೇಟಿ ಮಾಡಿದ್ದಾರೆ, ಕಚೇರಿಯಲ್ಲಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಈ ವೇಳೆ ಭರತ್ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ತಾಂಡವರಾಮ್. ಆಗಿರ್ತಕ್ಕಂಥ ಘಟನೆ, ಅದರಲ್ಲಿ ಈಗಾಗಲೇ ಆರೋಪಿ ಏನಿದ್ದಾನೆ ಆತನನ್ನು ಬಂಧಿಸಲಾಗಿದೆ ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಲೈಸೆನ್ಸ್ಡ್ ವೆಪನ್ DBBL ಗನ್ ಏನಿದೆ ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಅದು ಈಗ ನೀವೇ ಹೇಳಿದ ಹಾಗೆ ಈ ಸಿನಿಮಾ ಪ್ರೊಡಕ್ಷನ್ಲಿ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತೇಳಿ ಪ್ರಾರಂಭಿಕ ಇದರಲ್ಲಿ ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇಂಟೆನ್ಷನಲ್ ಅಂತಾನೆ ಗೊತ್ತಾಗಿದೆ, ಏರ್ ಫೈರ್ ಮಾಡಿರ್ತಕ್ಕಂಥದ್ದು, ಬಟ್ ಇಂಟೆನ್ಷನಲ್ ಆಗಿರ್ತಕ್ಕಂಥ ಘಟನೆ, ಅದರಲ್ಲಿ ಈಗಾಗಲೇ ಆರೋಪಿ ಏನಿದ್ದಾನೆ ಆತನನ್ನು ಬಂಧಿಸಲಾಗಿದೆ ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಲೈಸೆನ್ಸ್ಡ್ ವೆಪನ್ DBBL ಗನ್ ಏನಿದೆ ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಅದು ಈಗ ನೀವೇ ಹೇಳಿದ ಹಾಗೆ ಈ ಸಿನಿಮಾ ಪ್ರೊಡಕ್ಷನ್ಲಿ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತೇಳಿ ಪ್ರಾರಂಭಿಕ ಇದರಲ್ಲಿ ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇಂಟೆನ್ಷನಲ್ ಅಂತಾನೆ ಗೊತ್ತಾಗಿದೆ, ಏರ್ ಫೈರ್ ಮಾಡಿರ್ತಕ್ಕಂಥದ್ದು, ಬಟ್ ಇಂಟೆನ್ಷನಲ್. ಹಾಗಾದ್ರೆ ತಾಂಡವರಾಮ್ ನಿರ್ದೇಶಕನ ಹಣೆಗೆ ಗನ್ ಇಟ್ಟಿದ್ಯಾಕೆ? ಹಣೆಗೆ ಗನ್ ಇಟ್ಟ ಕ್ಷಣ ನಿರ್ದೇಶಕ ಭರತ್ ಸ್ಥಿತಿ ಹೇಗಿತ್ತು? ನಟ ತಾಂಡವರಾಮ್ ಯಾಕಿಷ್ಟು ತಾಂಡವವನ್ನ ಹಾಕಿದ್ದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಅಫ್ಕೋರ್ಸ್, ಈಗ ಒಬ್ಬ ವ್ಯಕ್ತಿ ಗನ್ ಅನ್ನ ಹಣೆಗಿಟ್ಟು ಶೂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಎಂಥವರ ಸ್ಥಿತಿ ಕೂಡ ಅಲ್ಲಿ ಭಯಭೀತರಾಗ್ಬಿಡ್ತಾರೆ. ಒಂದ್ ರೀತಿಯಾಗಿ ಅವರಿಗೆ ಏನ್ ಆಗ್ಬಿಡುತ್ತಪ್ಪ ಅನ್ನುವಂತಹ ಒಂದು ಸಿಚುಯೇಷನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಈತ ಯಾಕಾಗಿ ಈಗ ಡೈರೆಕ್ಟರ್ ಹಣೆಗೆನೇನೆ ಗನ್ ಇಟ್ಟ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಹೀರೋ ಡೈರೆಕ್ಟರ್ ಗಲಾಟೆಯ ಆ ಕ್ಷಣ ಹಾಗಿದ್ರೆ ಹೇಗಿತ್ತು, ಅಲ್ಲಿ ಏನಾಯ್ತು? ನ್ಯೂಸ್ 18ಗೆ ನಿರ್ದೇಶಕ ಭರತ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ನ್ಯೂಸ್ 18 ಜೊತೆ ನಿರ್ದೇಶಕ ಭರತ್ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಫೈರಿಂಗ್ ಆಯ್ತು, ಏನ್ ಕಾರಣಕ್ಕೆ ಇವತ್ತು ಫೈರಿಂಗ್ ಆಯ್ತು ಸರ್? ಒಂದು 3 ಇಯರ್ಸಿಂದ ಸಿನಿಮಾ ದೇವನಾಂ ಪ್ರಿಯ ಅಂತ ನಡೀತಾ ಇತ್ತು. ಸೊ ತಾಂಡವರಾಮ್ ಅಂತ ಅವರೇ ನನ್ನ ಮನೆಗೆ ಬಂದು ಈ ಕತೆ ಮಾಡಬೇಕು ಅಂತ ಅವ್ರ ಹತ್ರ 1 ಲೈನ್ ಇತ್ತು. ಸೊ ಕಾಲ್ಡ್ ನೀವು ಚಿತ್ರಕಥೆ ಮತ್ತು ನಿರ್ದೇಶನ ಮಾಡಿ ಅಂತ ನಿಂತಿದ್ರು. ನಾನು ಓಕೆ ಅಂತ ಮಾಡ್ತಾಯಿದ್ದೆ. ಸೊ ಪಾಪ ಟೆಕ್ನಿಷಿಯನ್ಸ್ಗಳಿಗೆ ಅಮೌಂಟ್ ಹೋಗಿಲ್ಲ, ಕೆಲವೊಬ್ಬರಿಗೆ ಹೋಗಿದೆ, ಕೆಲವೊಬ್ರಿಗೆ ಹೋಗಿಲ್ಲ. ಪಾಪ ಇವ್ರಿಗೆ ಫೋನ್ ಮಾಡಿದ್ರೆ ಇನ್ಚಾರ್ಜ್ ಇವರೇ ಆಗಿದ್ದರಿಂದ ಇವರು ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಸೊ ಅವರೆಲ್ಲ ನನಗೆ ಫೋನ್ ಮಾಡೋರು. ಆ್ಯಸ್ ಎ ಡೈರೆಕ್ಟರ್ ನನ್ನ ನಂಬಿ ಬಂದಿರುವಂಥ ತಂತ್ರಜ್ಞರು. ಸೊ ನಾನು ಅವ್ರ ಪರವಾಗಿ ನಿಂತು ಮಾತಾಡೋದು ಇದು. ಆಮೇಲೆ ನನ್ನ ಜೀವನನೂ ನಡಿಬೇಕಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ರೀತಿ ನಾನು ಬಂದು ಕೇಳೋಣ ಅಂತ ಪ್ರೊಡ್ಯೂಸರ್ಗೆ ಹೇಳಿದಾಗ ನೆನ್ನೆ ಅವ್ರು ಬಂದು ಕೂತ್ಕೊಂಡು ಮಾತಾಡ್ಬೇಕಾರೆ ನೀವು ಯಾರು ಕೇಳೋದಕ್ಕೆ ಹಾಗೆ ಹೀಗೆ ಅಂತ ಅವಾಚ್ಯ ಶಬ್ದದಿಂದ ಬೈದು. ಸರ್, ನಿನ್ನೆ ಮತ್ತೆ ಅವರು ತಾಂಡವೇಶ್ವರ್ ಅವರು ಆ ಕೋವಿನ ಎಲ್ಲಿಂದ ತಂದರು ಮತ್ತೆ ಫೈರ್ ಯಾಕೆ ಮಾಡುವಂತ ಚಕಮಕಿ ನಡೀತಾ ಇತ್ತು ಸರ್. ಆದರೆ ಅವ್ರು ಅವಾಚ್ಯ ಶಬ್ದದಿಂದ ಬೈತಾ ಇದ್ರು. ನಾನು ಅಂತ ಇದ್ದೆ, ಬೇಡ ಸರ್ ಈ ರೀತಿ ಎಲ್ಲ ಮಾತಾಡಬೇಡಿ, ತಾಳ್ಮೆಯಿಂದ ಇರಿ ಅಂತ ಮಾತಾಡ್ತಾ ಇದ್ದೆ. ನೀನು ಯಾರು ಕೇಳೋದಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ಟು ಅದನ್ನು ತಗೊಂಬಾರೋ ಅಂತ ಅಲ್ಲಿರುವಂಥ ಆಫೀಸ್ ಬಾಯಿಗೆ ಹೇಳ್ತಾರೆ, ಅವ್ರ ಕಡೆಯವನು. ಆತ ಹೋಗ್ತಾನೆ ಕಾರಿಂದ ಅದನ್ನು ತರ್ತಾನೆ, ತಂದು ಪಕ್ಕದಲ್ಲಿ ಇಟ್ಕೊಂಡು ನಾನೇನೋ ಹೆದರ್ಸೋದಕ್ಕೆ ತಂದಿಟ್ರು ಅಂತ ನಾನು ತಿಳ್ಕೊಂಡೆ. ಆ ಮಾತಾಡ್ತಾ ಏನೋ ಗುರಾಯಿಸ್ತಿ ಅಂತ ಎತ್ಕೊಂಡು ಹನೆಗೆ ಇಡ್ತಾರೆ. ನಾನು ಇದೇನು ಹಿಂಗಿಟ್ಬಿಟ್ನಲ್ಲ, ಟ್ರಿಗರ್ ಒತ್ತಕ್ಕೆ ಹೋಗ್ತಾರೆ, ನಮ್ಮ ಎಡಿಟರ್ ಅದನ್ನು ತಳ್ತಾರೆ, ಅದು ರೈಟ್ ಸೈಡ್ಗೆ ಹೋಗಿ ರಬ್ಬ ಅಂತ ಬೀಳುತ್ತೆ. ಅದಾದ್ಮೇಲೆ ನಂಗೆ ನಿನ್ನೆ ಜಸ್ಟ್ ಮಿಸ್ ಆಗುವ ಫೈರಿಂಗ್ ಅಂತ. ಹಾಂ ಸರ್ ಅದು ಹೇಳ್ತೀನಲ್ಲ ಸರ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ವಾ. ಯಾಕೆ ನಂಬ್ಕೊಂಡು ಒಂದು ಜೀವ ಇರುತ್ತೆ ಅಲ್ವಾ, ಅದೆಲ್ಲ ತಪ್ಪು ಸರ್. ಯಾಕೆಂದರೆ ಇವತ್ತು ಮೀಡಿಯಾ ಇದೆ, ಪೊಲೀಸ್ ಇದೆ, ಚೇಂಬರ್ ಇದೆ ಅಲ್ವಾ. ನ್ಯಾಯ ಯಾರು ಬೇಕಾದ್ರೂ ಕೊಡಿಸ್ತಾರೆ, ಜೀವ ಯಾರು ಕೊಡೋಕ್ಕಾಗಲ್ಲ ಸರ್. ಇದು ದುಡುಕು ನಿರ್ಧಾರ ಅಂತೀನಿ. ಯಾಕೆಂದರೆ ತಾಳ್ಮೆ ಇರಬೇಕು ಸರ್ ಮನುಷ್ಯನಿಗೆ. ಸರಿ, ಕಂಪ್ಲೇಂಟ್ ಮಾಡಿದ್ರಾ ನೀವು ಪೊಲೀಸ್ ಸ್ಟೇಷನ್? ಹೌದು ಸರ್, ನಾನು ಚೇಂಬರಿಗೆ ಫೋನ್, ನಿರ್ದೇಶಕರು ಇನ್ನೊಬ್ರು ನನ್ನ ಜೊತೆ ಇದ್ದರು, ಅವ್ರ ಹತ್ರ ಇದು ಮಾಡಿ NM ಸುರೇಶ್ ಹತ್ರ ಮಾತಾಡಿದಾಗ ಸರ್ ಅಂದರು ಹೋಗಿ ಒಂದು ಸತಿ ಕಂಪ್ಲೇಂಟ್ ಕೊಡಿ ಅಂತ ಅಂದರು. ನಾನು ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿ ಭರತ್ ಸರ್ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಅವರು ಬಂದು ಎಲ್ಲ ಇತ್ತುಕೊಂಡು ನೈಟ್ ಹೋಗಿ ಮಹಾಜರ್ ಮಾಡಿ ಒಂದು 4 ಅವರ್ ಅವ್ರನ್ನ ಒಂದು 3 ಗಂಟೆಗೆ
ಅರೆಸ್ಟ್. ಸರ್ ನಿಮ್ಮಿಬ್ಬರ ಸಿನಿಮಾ ಯಾವುದು ಅಂತಿಲ್ಲ, ಸಿನಿಮಾ ಹೆಸರೇನು? ದೇವನಾಂ ಪ್ರಿಯ ಅಂತ. ಯಾರ್ಯಾರಿದ್ರು ಸರ್ ಅದು? ತುಂಬ ಆರ್ಟಿಸ್ಟ್ಗಳಿದ್ರು. ಯಾಕೆಂದರೆ 40% ಆಗಿದ್ದರಿಂದ ಇನ್ನೂ 60% ಉಳಿದಿದ್ದರಿಂದ ತುಂಬ ಜನ ಆರ್ಟಿಸ್ಟ್ ಇನ್ನೂ ಕಮಿಟ್ ಆಗಬೇಕಿತ್ತು. ಇದು ನಿರ್ದೇಶಕ ಭರತ್ ಅವರು ಹೇಳ್ತಿರೋದು. ಈಗಾಗಲೇ ಈ ಒಂದು ಫೈರಿಂಗ್ ಬಗ್ಗೆ ಒಂದು ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ ಆರೋಪಿ ಏನು ತಾಂಡವೇಶ್ವರ ಇದ್ದಾರೆ ಆತನನ್ನು ಅರೆಸ್ಟ್ ಮಾಡಿ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.